ಧಾರವಾಡ ಬೇಡ ತಗೊಂಬ. ಮಮ್ಮಿ ನಾನಿವತ್ತ ಗುಡಿಗೆ ಹೋಗಿದ್ದೆ, ಏನ್ ಹೇಳ್ಕೊಂಡಿ? ನಮ್ಮ ಮಮ್ಮಿಗೆ ಜಾಬ್ ಸಿಗ್ಲಿ ಜಲ್ದಿ ಅಂತ ಹೇಳ್ಕೊಂಡೆ ಅಂತ ಹೇಳ್ತಾನೆ. ಅವ್ನಿಗೆ ಏನ್ ಹೇಳ್ಬೇಕು? ನಮ್ಮ ಅತ್ತೆ ಮಾವನ ಹತ್ರ ಬಿಟ್ಟು ಬಂದಿನಿ. ಅವರು ಕೇಳ್ತಾರೆ ಯಾವಾಗಮ್ಮ ನಿನ್ ಮುಗಿಯೋದು ಅಂತ. ಬಂದು 1 ವರ್ಷ ಆಯ್ತು, ಇನ್ನಾದ್ರೂ ನೋಟಿಫಿಕೇಶನ್ ಇಲ್ಲ. ಏನ್ ಹೇಳ್ಬೇಕು? ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು? ನಮ್ಮ ಯಜಮಾನ್ರಿಗೆ ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು? ದುಡ್ಡಾಗದು ಒಂದ್ ಫೀಸಿಗೆ 5-6 ಸಾವಿರ ಬೇಕು, ಲೈಬ್ರರಿ ಫೀಸ್ ಕಟ್ಬೇಕು. ಅದನ್ನ ಯಾರು ಹಾಕ್ತಾರೆ? ನಮ್ದು ಬಡತನ ಕುಟುಂಬ. ನಮ್ಗೆ ಯಾರು ಇಲ್ಲಿ ರಾಜಕಾರಣಿ ಮಕ್ಕಳಲ್ಲ, ನಾವು ಬಡತನದಿಂದ ಬಂದವರು. ನಮ್ಮಂತ ಹೆಣ್ಮಕ್ಳು ಓದ್ಬೇಕಂತ ಆಸೆ ಇಟ್ಕೋಬಾರ್ದ? ಅದು ಮದುವೆ ಆಗೋರು ಇಟ್ಕೋಬಾರ್ದ? ಅದನ್ನೇ ಹೇಳಿ ಸಿದ್ದರಾಮಯ್ಯ ಅವರೇ, ನಿಮ್ಗೆ ಏನೂ ಬೇಕಾಗಿಲ್ಲ. ನನ್ಗೆ ಯಾವುದು ಬೇಕಾಗಿಲ್ಲ, ಅದೊಂದೇ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನನ್ನ ಮಗನ ಕಣ್ಣೀರು, ನನ್ನ ಕಣ್ಣೀರು ನಿಮಗೆ ಶಾಖ ಕಟ್ಟಿದ್ರೆ ನನ್ನ ಮಗ ಇನ್ನು 2 ವರ್ಷ ಅವನ್ ಬಿಟ್ಟು ಬಂದಿನಿ. ನಾನು ದಿನ ಕಣ್ಣೀರಲ್ಲಿ ಹೋಗ್ತಾ ಇರ್ತೀನಿ. ಇವಾಗ ಆಗುತ್ತೆ, ನಾಳೆ ಆಗುತ್ತೆ, ಬಾಪರ್ ಟೀಚರ್ ಬಾಪರ್ ಆಗುತ್ತೆ. ನಾನು ಏನಾದ್ರು ಸಾಧನೆ ಮಾಡ್ತೀನಿ. ನನ್ನ ಗಂಡ ಅತ್ತೆ ಮಾವ ಕಷ್ಟಪಟ್ಟು ಕಳಿಸಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಉತ್ತರ ಕೊಡ್ತೀನಿ ಅಂತ ಓದ್ತಾ ಇರ್ತೀನಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಕಾಲ್ಫಾರ್ಮ್ ಇರುತ್ತೆ, ಬರೇ ಸುಳ್ಳು ಸರ್ಕಾರ, ಸುಳ್ಳು ಭರವಸೆ, ಬರೇ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು, ಅದು ಬಿಟ್ರೆ ಏನೂ ಇಲ್ಲ. ನಿಮ್ಮನ್ನು ಏನು ಕೇಳ್ತಾ ಇಲ್ಲ. ನೌಕರಿ ಕರೀರಿ, ಅದು ನಮ್ಮ ಹಕ್ಕು. ನೀವೇನ್ ಪುಕ್ಸೆಟ್ಟೆ ಕೊಡ್ತಾ ಇಲ್ಲ ನಮಗೆ. ಒಂದು ನೌಕರಿ ಮಾತ್ರ. ನನ್ಗೆ 2 ವರ್ಷದ ಮಗ ಇದ್ದಾನೆ, ಅವ್ರು ಬಿಟ್ಟು ಹೋಗಕ್ ಬಂದಿನಿ. ಅವನೇನ್ ದಿನ ಕೇಳ್ತಾನೆ ಗೊತ್ತಾ? ಮಮ್ಮಿ ನೀ ಯಾವಾಗ ಬರ್ತೀನಿ? ನೀನ್ ಓದೋದ್ ಮುಗಿತಾ? ಅವ್ರಿಗೆ ಏನ್ ಹೇಳ್ಬೇಕು ನಾನು? ಬರ್ತೀನಪ್ಪ. ಮಮ್ಮಿ ಯಾವಾಗ ಎಕ್ಸಾಮ್ ಮುಗಿತಾ ನಿಂದು? ಯಾವಾಗ ಬರ್ತಿ? ಸಂಡೆ ಬರ್ತಿ? ಧಾರವಾಡ ಬೇಡ ತಗೊಂಬ. ಮಮ್ಮಿ ನಾನಿವತ್ತ ಗುಡಿಗೆ ಹೋಗಿದ್ದೆ, ಏನ್ ಹೇಳ್ಕೊಂಡಿ? ನಮ್ಮ ಮಮ್ಮಿಗೆ ಜಾಬ್ ಸಿಗ್ಲಿ ಜಲ್ದಿ ಅಂತ ಹೇಳ್ಕೊಂಡೆ ಅಂತ ಹೇಳ್ತಾನೆ. ಅವ್ನಿಗೆ ಏನ್ ಹೇಳ್ಬೇಕು? ನಮ್ಮ ಅತ್ತೆ ಮಾವನ ಹತ್ರ ಬಿಟ್ಟು ಬಂದಿನಿ. ಅವರು ಕೇಳ್ತಾರೆ ಯಾವಾಗಮ್ಮ ನಿನ್ ಮುಗಿಯೋದು ಅಂತ. ಬಂದು 1 ವರ್ಷ ಆಯ್ತು, ಇನ್ನಾದ್ರೂ ನೋಟಿಫಿಕೇಶನ್ ಇಲ್ಲ. ಏನ್ ಹೇಳ್ಬೇಕು? ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು? ನಮ್ಮ ಯಜಮಾನ್ರಿಗೆ ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು? ದುಡ್ಡಾಗದು ಒಂದ್ ಫೀಸಿಗೆ 5-6